ಎಲ್ರಿಗೂ ನಮಸ್ಕಾರ. ಭೀಮನ ಅಮಾವಾಸ್ಯೆ ನಾಳೆ ಆಗಸ್ಟ್ 12 ಬುಧವಾರದಂದು ಬಂದಿದೆ. ಟೈಮಿಂಗ್ಸ್ ಎಲ್ಲ ಇಮೇಜಲ್ಲಿ ಬರ್ತಾ ಇದೆ ನೋಡಿ. ಮತ್ತು ಭೀಮನ ಅಮಾವಾಸ್ಯೆ ಅಂದ್ರೇನು, ಯಾಕೆ ಆಚರಿಸಬೇಕು, ಪೂಜಾ ವಿಧಾನ ಹೇಗೆ, ಅದನ್ನು ಯಾರ್ಯಾರು ಮಾಡಬಹುದು, ಮತ್ತು ಉಪವಾಸ ಮಾಡ್ಬೋದಾ, ಭೀಮನ ಅಮಾವಾಸ್ಯೆಯ ಮಹತ್ವ ಏನು, ಅದ್ರ ಉದ್ದೇಶ ಏನು, ಪೂಜೆ ವ್ರತ ಮಾಡೋದ್ರಿಂದ ಸಿಗೋ ಫಲ ಏನು ಅಂತ ಹೇಳಿ ನಾನು ವಿಡಿಯೋದಲ್ಲಿ 1 by 1 ಇಮೇಜ್ ಪ್ರಕಾರ ಹಾಕಿದ್ದೀನಿ. ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನೀವು ಅದ್ರ ಪ್ರಕಾರ ಪೂಜೆನ ಮಾಡಿ. ಹಾಗೆ ಈ ಭೀಮನ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ನಾನು ಇಮೇಜಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಓದಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನು ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ಅದರಿಂದ ನಿಮಗೇನು ಒಳ್ಳೆಯದಾಗುತ್ತೆ, ಕೆಟ್ಟದ್ದಾಗುತ್ತೆ, ಅದರಲ್ಲಿ ಡೀಟೇಲ್ ಆಗಿದೆ. ದಯವಿಟ್ಟು ಆ ಇಮೇಜನ್ನ ವಿಡಿಯೋ ಪಾಸ್ ಮಾಡಿ ನೋಡಿ. ಈ ಭೀಮನ ಅಮಾವಾಸ್ಯೆಯಲ್ಲಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತುಂಬ ಡೀಟೇಲಾಗಿ ಇಮೇಜ್ ಪ್ರಕಾರ 1 by 1 ನಿಮಗೆ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಹಾಗೆ ಈ ಭೀಮನ ಅಮಾವಾಸ್ಯೆಯ ಈ ಪವಿತ್ರ ದಿನ ಶಿವ ಪಾರ್ವತಿಯ ಕೃಪೆಯಿಂದ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಆಯುಷ್ಯ ಮತ್ತು ಸಮೃದ್ಧಿ ನೆಲೆಸಿರಲಿ. ಹಾಗೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಈ ಭೀಮನ ಅಮಾವಾಸ್ಯೆನ ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರಿದ್ದಾರೆ.